ಧರ್ಮ ಸಂಸ್ಕೃತಿಗೆ ನಮ್ಮ ನಾಡಿನಲ್ಲಿ ಬಹಳ ಪುರಸ್ಕಾರ ಬೇಕಾಗಿತ್ತು. ಈಗೀಗ ಈ ಧರ್ಮ ಒಂದು ರೀತಿಯಲ್ಲಿ ತಾತ್ಸಾರ ಮನೋಭಾವವಿದ್ದು ಜನಗಳಲ್ಲಿ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಒಂದು ರೀತಿಯಲ್ಲಿ ನಕಾರಾತ್ಮಕ ಭಾವನೆಯನ್ನು ಆ ದಾಸರು ನಿಜವಾಗಿ ಕೂಡ ಆದಷ್ಟು ಭಗವಂತನಿಗೆ ದಾಸರಾದ ಹೆಂಡತಿ ಮಕ್ಕಳಿಗೆ, ಹಣಕ್ಕೆ, ಅಧಿಕಾರಕ್ಕೆ ಆಗಲಿ ಇಂಥವರ ನಾಟಕವನ್ನು ತಾವು ಇಂದು ಪ್ರದರ್ಶನ ಮಾಡೋದಕ್ಕೆ ನೀವು ತಯಾರಿದೆ. ಕಾಳಿದಾಸರ ನಾಟಕವನ್ನು ಹಿಂದೆ ಉತ್ತಮ ಕಲಾವಿದರು ಮತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಹೊನ್ನಪ್ಪ ಭಾಗವತರಂತ ನಾನು ಕೇಳಿದ್ದು. ನಮ್ಮ ಚಿಕ್ಕ ಹುಡುಗರಾಗಿದ್ದಾಗ ಅವರು ನಾವು ತುಂಬ ನಮ್ಮ ಬೀದಿಯಲ್ಲೇ, ನಾವು ಪೂರ್ವಾಶ್ರಮದಿಂದ ಬೀದಿಯಲ್ಲೇ ಓಡಾಡ್ತಾ ಇದ್ದೀವಿ. ಪರಿಚಯ ಅವರ ಮಗನೇ ಇವತ್ತು ಕನಕದಾಸರ ಪಾತ್ರವನ್ನು ವಹಿಸ್ತಾ ಇದ್ದಾನೆ ಅಂತ ಹೇಳಿ ನನಗೆ ಅವರ ಪಾತ್ರವನ್ನು ನೋಡಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ಬೇಗ ಒಪ್ಪಿಕೊಂಡೆ, ಉದ್ಘಾಟನೆ ಮಾಡ್ತೇನೆ ಆಗಲಿಲ್ಲ. ನನ್ನ ಮನದ ಆನಂದವನ್ನು ಎಷ್ಟು ಜನಗಳಲ್ಲಿ ಹಂಚಿಕೊಂಡಿರುವುದು ನನಗೆ ತಿಳಿಯ. ನನ್ನ ದೇಹದಲ್ಲಿ ಈಗ ಯುವ ಶಕ್ತಿ ಬಂದಿದೆ, ಉತ್ಸಾಹ 100 ಪಟ್ಟು ಹೆಚ್ಚಾಗಿದೆ. ವಿಜಯನಗರದ ಸಾಮ್ರಾಜ್ಯದ ಈ ಮಾಂಡಲಿಕ ಬಿಚ್ಚಗತ್ತಿ ವೀರಪ್ಪನ ವಂಶ ಬಂಜೆ ಅಲ್ಲ ಎಂದು ಆ ತಿಮ್ಮಪ್ಪ ಬಂಡಿಗಳಲ್ಲಿ ಸಕ್ಕರೆಯನ್ನು ಹೇರಿಕೊಂಡು ಹೋಗಿ ಪ್ರತಿಯೊಂದು ಹಳ್ಳಿಗಳಿಗೂ ಹಂಚಿ ಬಂದಿ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾದಿಗಳು, ಅವನ ಹೋಮಗಳು ಏರ್ಪಡುವಂತೆ ಮಾಡಿ ಬಡ ಬಗ್ಗರು ಏನೇ ಬೇಡಿದರೂ ಇಲ್ಲ ಗೆಲ್ಲಬೇಕು. ನನ್ನ ಸ್ವಂತ ಭಂಡಾರ ಬರಿದಾದರೂ ಚಿಂತೆ ಇಲ್ಲ. ಎಷ್ಟು ಸಂತೋಷವನ್ನು ಅನುಭವಿಸುತ್ತಿದ್ದೇವೆ, ಅದೇ ಸಂತೋಷವನ್ನ ನನ್ನ ಮಾಂಡಲಿಕ ಪ್ರಜೆಗಳಿಗೂ ಹಂಚಬೇಕು. ನಿಮ್ಮ ಉತ್ಸಾಹವೇನೋ ಸಮಂಜಸವಾದದ್ದೇ ಸರಿ, ಆದರೆ ನಿಮಗೆ ಪುತ್ರ ಸಂತಾನವಾದ ವಿಷಯವನ್ನು ರಾಯಸ ಬರೆದು ಕಳುಹಿಸಿದೆ ವಿಜಯನಗರದ ಚಕ್ರವರ್ತಿ. ಈ ಸಿಹಿ ಸುದ್ದಿಯನ್ನು ಕೇಳಿದ ತಕ್ಷಣ ದಾನ, ಧರ್ಮ, ಸಿಹಿ ಹಂಚುವಿಕೆ ಹಾಗೂ ವಿಶೇಷ ಪೂಜೆಗಳಿಗಾಗಿ 1 ಲಕ್ಷ ವರಹಗಳನ್ನು ಉಡುಗೊರೆಯಾಗಿ ಕಳುಹಿಸಿದ್ದಾರೆ ಮಹಾಪ್ರಭು. ಸರ್ವ ಜನರು ಕೇಳಬೇಕು. ವಿಜಯನಗರದ ಮಾಂಡಲಿಕರಾದಂಥ ಬಿಚ್ಚಗತ್ತಿ ಬೀರಪ್ಪನವರಿಗೆ ಪುತ್ರ ಸಂತಾನವಾಗಿದೆ. ಆದ ಕಾರಣ ತೊಟ್ಟಿಲ ಶಾಸ್ತ್ರ ನಾಳೆ ದಿವಸ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮಗುವಿನ ಹೆಸರು ತಿರುಪತಿ ತಿಮ್ಮಪ್ಪ ನಾಡೆ. ತಿಮ್ಮಪ್ಪ ನಾಯಕ, ತಿಮ್ಮಪ್ಪ ನಾಯಕ, ತಿಮ್ಮಪ್ಪ ನಾಯಕ.
ಕಳಿಸಿಯೇ ಇದ್ದಾನೆ. ಆದರೂ ಮಾತಾಪಿತೃಗಳ ಸ್ಥಾನದಲ್ಲಿ ಕೆಲವು ವಿಚಾರಗಳು ಬೇಸರವಿದೆ ತಾನೇ? ಹೇಳಿ ಅಪ್ಪಾಜಿ, ನಿಮ್ಮ ಅಮೃತವಾಣಿ ಕೇಳೋಕೆ ನಾನು ಸಿದ್ಧವಾಗಿದ್ದೆ. ಸಂತೋಷ ಕುಮಾರ. ನಾವಿರುವ ಈ ಮನೆಯನ್ನು ಪ್ರಜೆಗಳು ಅರಮನೆ ಎಂದು ಕರೆಯುತ್ತಾರೆ. ಅರಮನೆ ಮಾಂಡಲಿಕರಿಗೆ ಸೆರೆಮನೆ. ಆದರೆ ಕೆಲವು ಸ್ವಾರ್ಥಿ ಮಾಂಡಲಿಕರು ಇದನ್ನೇ ಸ್ವರ್ಗ ಸುಖ ಎಂದು ಭಾವಿಸಿ ತಮ್ಮ ಸ್ವಾರ್ಥಕ್ಕಾಗಿ ಕಾಮ ಕೇಳಿ ಭೋಗ ವಿಲಾಸ ಮಂದಿರ ಮಾಡಿಕೊಂಡು ಪ್ರಜಾ ರಂಜಕರಾಗದೆ ಪ್ರಜಾ ಕಂಟಕರಾಗಿ ಜನತೆಯ ದೃಷ್ಟಿಯಲ್ಲಿ ಅವರು ಕೀಳಾಗಿದ್ದಾರೆ. ಆದರೆ ಕುಮಾರ, ನಮ್ಮ ವಂಶ ಹಾಗಲ್ಲ. ಈ ಸುಖ ಸಂಪತ್ತು ಭೋಗ ಭಾಗ್ಯ ಎಲ್ಲವೂ ಚಕ್ರೇಶ್ವರರು. ಅದರ ಮೇಲ್ವಿಚಾರಿಯ ಮಾತ್ರ ನಾವು. ಹಾಗಾದರೆ ನಾವು ಸ್ವತಂತ್ರರಲ್ಲವೇ ಅಪ್ಪಾಜಿ? ಮಾಂಡಲಿಕರೆಂದರೆ ಚಕ್ರವರ್ತಿಗಳ ಕೈ ಕೆಳಗೆ ಕೆಲಸ ಮಾಡುವವರು ನಾವು. ಮೆಚ್ಚಿದ ಕುಮಾರ, ನಿನ್ನ ಸ್ವಾತಂತ್ರ್ಯಾಭಿಮಾನಕ್ಕೆ ಮೆಚ್ಚಿದೆ. ಆದರೆ ಎಲ್ಲ ಚಕ್ರೇಶ್ವರರಂತೆ ಮಾಂಡಲಿಕರನ್ನು ಊಳಿಗದ ಆಳುಗಳು ಎಂದು ತಿಳಿಯುವ ನೀಚತನ ವಿಜಯನಗರದ ಅರಸರ ಪರಂಪರೆಯಲ್ಲಿ ಬಂದಿಲ್ಲ. ಮಾಂಡಲಿಕರನ್ನು ತಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ಪ್ರೀತಿ ಗೌರವ ಆದರಗಳಿದ್ದಾರೆ. ಕುಮಾರ, ನಾವು ಬದುಕಿರುವಾಗಲೇ ನಿಮಗೆ ಸ್ವತಂತ್ರ ಬೇಕು ಎಂದು ನೀನು ಬಯಸಿದರೆ ಅದು ಚಾರಿತ್ರ್ಯಕ್ಕೆ ಎಷ್ಟು ಕಳಂಕವೋ ಅಷ್ಟೇ ಕಳಂಕ ವಿಜಯನಗರದ ಅರಸರ ವಿಚಾರದಲ್ಲಿ ನಾನು ಸತ್ಯವಾದ ಮಾತು ಅಪ್ಪಾಜಿ. ನಿಮ್ಮ ಅವರ ವಂಶಕ್ಕೆ ನನ್ನಿಂದ ಒಳ್ಳೆಯ ಮನೆಗಿದ್ದು ಅಪಚಾರವಾಗದಂತೆ ನಡೆಯುವ ಶಕ್ತಿ ಆ ತಿಮ್ಮಪ್ಪ ಕೊಡುಗೆಯಿಂದ ಆಶೀರ್ವಾದ ಮಾಡಿ ನಮ್ಮಲ್ಲಿ. ಆ ತಿರುಪತಿ ತಿಮ್ಮಪ್ಪನ ವರಪ್ರಸಾದಿಯಾದ ನಿನಗೆ ಅಂತಹ ಕೆಟ್ಟ ಬುದ್ಧಿ ಕೆಟ್ಟ ಮನಸ್ಸು ಬರಲು ಸಾಧ್ಯವೇ ಇಲ್ಲ. ನಮ್ಮ ನಾಡನ್ನು ಕಾಯುವಂತಹ ದೇವತೆಗಳು ಯಾರು ಗೊತ್ತೇ? ಪೂರ್ವದಲ್ಲಿ ನವವ್ಯಾಕರಣ ಪಂಡಿತ ರಾಮ ಭಕ್ತ ಮಾರುತಿ, ದಕ್ಷಿಣದಲ್ಲಿ ರಿಪು ಭಯಂಕರಿಯಾದ ಚಾಮುಂಡೇಶ್ವರಿ, ಪಶ್ಚಿಮದಲ್ಲಿ ನಿತ್ಯ ನಿರತಾಂತರಾಗಿ ಅನ್ನಪೂರ್ಣೇಶ್ವರಿ ಶ್ರೀ ಮಂಜುನಾಥೇಶ್ವರಿ, ವಲಯರಭಿಮಾನಿ ಪಂಪಾಧಿಪತಿ ವಿರೂಪಾಕ್ಷ. ಇವರುಗಳು ವಲಯ ದೇವತೆಗಳಾದರೆ ವಾಲಿ, ಸುಗ್ರೀವ, ಹನುಮಂತರಂತಹ ಜಗಜ್ಜಟ್ಟಿಗಳನ್ನು ಕರುನಾಡ ತಾಯಿ ನೈಸರ್ಗಿಕ ಬಡಿಲಾದ ಅಂಬೆಯ ತೊಟ್ಟೆಯಲ್ಲಿಟ್ಟು ತೂಗಿದಳು, ಬೆಳೆಸಿದಳು ಕನ್ನಡ ಮಹಾಮಲ್ಲರ. ಇನ್ನು ಗುರು ಪರಂಪರೆ ಶಂಕರ, ಮಧ್ವ, ರಾಮಾನುಜಾಚಾರ್ಯರು, ತ್ರಿಮತಸ್ಥ ಸ್ಥಾಪನಾಚಾರ್ಯರಾದರೆ ನಿಜಗುಣ ಶಿವಯೋಗಿ, ಅಲ್ಲಮಪ್ರಭು, ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿಯಂಥ ವಿರಕ್ತಿ ವಿಭೂತಿ ಪುರುಷರು ನಡೆದಾಡಿದ ನಗವಯ್ಯ ಈ ನಿನ್ನ ಕರುನಾಡ. ಕರ್ನಾಟಕದ ಅನ್ವರ್ಥ ನಾಮ. ಸಂಗೀತ, ನೃತ್ಯ, ಶಿಲ್ಪ ಕಲೆಗಳ ಆಗರದ ನಾಡು ಈ ನಿನ್ನ ಕರುನಾಡು. ಹೌದು, ಈ ನಾಡಿನ ಈ ನಾಡನ್ನು ಕಟ್ಟುವ ನಾಡ ಭಟರಾದಾಗಲಲ್ಲವೇ ನಮ್ಮ ಜನ್ಮದ ಸಾರ್ಥಕತೆ. ಕುಮಾರ, ಚಿತ್ರದುರ್ಗದ ನಾಯಕರು ನಮ್ಮ ಹತ್ತಿರದ ಬಂಧುಗಳು. ಅವರಲ್ಲಿ ಎಂದೂ ಹೈತನ ಸಾಧಿಸಬೇಕು. ಅನಿವಾರ್ಯ ಬಂದೊದಗಿದಾಗ ಮಾತ್ರ ಯುದ್ಧ ಮಾಡಿ ರಾಜ್ಯ ವಿಸ್ತರಣಾ ದಾಹಕ್ಕಾಗಿ ರಕ್ತಪಾತ ಸಲ್ಲದ ಮಾತು. ಅಮಾತ್ಯ ಅಗಲೂರಪ್ಪನವರು, ಅವರ ವಂಶಜರು ನಮ್ಮ ಕುಲದೇವರಾದ ವೀರಭದ್ರನ ಔಪಾಸಕರು. ಅವರಲ್ಲಿ ಅರ್ಥಶಾಸ್ತ್ರವನ್ನು ಚೆನ್ನಾಗಿ ಸರಸೇನಾದಿತ್ಯಗಳಾದ ತೊರಶಾಲಪ್ಪನವರಲ್ಲಿ ಭಕ್ತಿ ಶ್ರದ್ಧೆ ಇರಲಿ. ಧನದ ಬಗ್ಗೆ ಅವರಲ್ಲಿ ಚಿಂತನೆ ಮಾಡಿ. ಸುರಪುರದ ಬೇಡರು ಮಹಾಸ್ವಾಮಿನಿಷ್ಠರು. ಅವರ ಪಡೆಯನ್ನು ಹೆಚ್ಚಾಗಿ ಸೈನ್ಯದಲ್ಲಿ ಸೇರಿಸಿ ಮಗು ಪ್ರಜಾರಂಜಕನಾಗಿ ಅವರ ಕ್ಷೇಮಕ್ಕಾಗಿಯೇ ಬಾಳುವ ಸೇವಕನಾದ ಮಾಂಡಲಿಕ ಮುತ್ತು ಮಗುವಿನಂತೆ ಸರಳವಾಗಿ ಸಹಕರಿಸಿದಾಗ
ಅವರೇ ನಿನಗೆ ಭದ್ರ ಕೋಟೆಯಪ್ಪ. ಆಯ್ತು ಅಪ್ಪಾಜಿ, ಈ ವಿಷಯವನ್ನು ನನಗೆ ತಿಳಿಸಲು ಅಪ್ಪಾಜಿ. ಕುಮಾರ ಇನ್ನು ವಿಜಯನಗರಕ್ಕೆ ಹೋಗಿ ಮಹಾಮಾಂಡಲಿಕ ಉತ್ತರಾಧಿಕಾರಿಯನ್ನಾಗಿ ನಿನ್ನ ಮಗನನ್ನೇ ನೇಮಿಸುವಂತೆ ಆಡಿದ ನಿನಗೀಗ ಸಂತೋಷವಿದೆ? ಸ್ವಾಮಿ, ಇದಕ್ಕಿಂತಲೂ ಸಂತೋಷದ ಸುದ್ದಿ ನನಗೆ ನೀಡಬೇಕಾಗಿದೆ ಹೇಳಿ. ನಿಮ್ಮ ಉತ್ತರಾಧಿಕಾರಿ ಬಂದ ಮೇಲಾದರೂ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವಿರಲಿ. ಅಯ್ಯೋ ಬುದ್ಧಿ ಬುದ್ಧಿ, ಬೇರುಗಳೆಲ್ಲ ಕೆಳಗೆ ಹೋದ ಈ ಮುದಿ ವೃಕ್ಷದ ಬಗ್ಗೆ ಏಕಿಷ್ಟು ಕಾಳೆ. ಜೀಗುರಿ ನಿಂತು ಹೆಮ್ಮರವಾಗಿ ಸಹಸ್ರಾರು ಜನರಿಗೆ ಎದುರಾಗಿ ನಿಲ್ಲುವ ಈ ನಿನ್ನ ಕುಮಾರನ ಬಗ್ಗೆ ಚಿಂತನೆ ಮಾಡು. ನಾನು ಬಯಸುತ್ತೆ ವಂಶವಲ್ಲವೆಂಬುದಕ್ಕೆ ನಿನ್ನಂತಹ ಪುತ್ರ ರತ್ನವನ್ನು ಹೆತ್ತು ಕಳೆದುಳಿದುಕೊಂಡು ಬಿಟ್ಟೆ. ನೀನು ಅವನ ವರಪ್ರಸಾದಿಯಪ್ಪ. ಅವ ಬಹಳ ದಿವಸಗಳಿಂದ ನಿಮ್ಮಲ್ಲಿ ಒಂದು ವಿಚಾರ ಕೇಳಬೇಕು. ಗುರುಕುಲ ವಾಸ ಮುಗಿಸಿ ಬಂದಾಗಿನಿಂದ ರಾಜ್ಯ ಶಿಕ್ಷಣ, ಸೇನಾಧಿಪತಿ ತೊರ್ಶ್ಯಾಲಪ್ಪನವರಿಂದ ಯುದ್ಧ ಶಿಕ್ಷಣ, ಕುದುರೆ ಸವಾರಿ, ಬಿಲ್ಲು, ಮಲ್ಲ ಕಾಳಗ ಇವೆಲ್ಲವನ್ನು ಕಲಿತು ಶಿಕ್ಷಣವನ್ನೇ ಕಲಿಯುತ್ತೆ. ಆಯಾಸ ಪರಿಹಾರಕ್ಕೂ ಸಮಯವಿರುತ್ತಿರಲಿಲ್ಲ. ಆದರೆ ಇಂದು ನನ್ನ ಸೌಭಾಗ್ಯ ನಿನ್ನೊಡನೆ ನಿರಾಮವಾಗಿ ಮಾತನಾಡಲು ಅವಕಾಶವಾಗಿದೆ ಅಲ್ವಾ? ಅದನ್ನೇ ನಾನು ನಿಮ್ಮ ತಂದೆಯವರ ಬಳಿ ಕೇಳಿ ಬಂದೆ. ಈ ರೀತಿ ಬಿಡುವಿಲ್ಲದ ಶಿಕ್ಷಣ ಆರೋಗ್ಯ ಭಾಗ್ಯಕ್ಕೆ ಒಳ್ಳೆಯದಲ್ಲ. ಪುಷ್ಕಳವಾದ ಊಟ, ಉಪಚಾರ, ನಿದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಕೊಡದೆ ಹೀಗೇಕೆ ದುಡಿಸುತ್ತಿರುವಿರಿ ನನ್ನ ಮಗನನ್ನ ಎಂದು ಕೇಳಿ. ದುಡಿತವಲ್ಲಮ್ಮ, ಸಾಧಕನಿಗೆ ವಿರಾಮ ಬೇಕಿಲ್ಲಮ್ಮ. ನನ್ನ ನಿರಂತರ ಬಾಳಿನ ವಿಶ್ವವಿದ್ಯಾಲಯದಿಂದ ಶಿಕ್ಷಣ ಅದಕ್ಕೆ ನನಗೆ ನನ್ನನ್ನು ಒಂದು ಕ್ಷಣವೂ ಬಿಟ್ಟರು ನನಗೆ ಮಗನೇ, ನಿನ್ನನ್ನು ಬಿಟ್ಟಿರಲು ನನಗಾದರೂ ಸಾಧ್ಯವೇ ಕಂದ? ಇಲ್ಲಪ್ಪ, ನಿನ್ನನ್ನು ಬಿಟ್ಟಿರಲು ನನಗೂ ಸಾಧ್ಯವಿಲ್ಲ ಮಗು. ಅದೇನೋ ಕೇಳಬೇಕೆಂದು ಹೇಳಿದೆಲ್ಲ. ಅವ ಬಹಳ ದಿವಸಗಳಿಂದ ಸ್ವಪ್ನದಲ್ಲಿ ಯಾರೋ ಪುಣ್ಯಮೂರ್ತಿ ಬಂದು ಅಪ್ಪಾಜಿಯವರಿಲ್ಲದ ಬಾಳವು ತುಂಬಾ ನೀರಸವಾಗಿದೆಯವ್ವ. ಆದರೂ ಕರ್ತವ್ಯದ ನೊಗ ಹೊತ್ತು ತಿರುಗಬೇಕಾಗಿದೆ. ಅಪ್ಪಾಜಿಯವರು ಸೇನಾಧಿಪತಿ ತೊರ್ಶ್ಯಾಲಪ್ಪ ಇವರಿಬ್ಬರು ಹೋದ ಕೊರಗಿನಲ್ಲಿ ಮಹಾಮಂತ್ರಿ ಅಗದೂರಪ್ಪನವರು ನಮ್ಮೆಲ್ಲರನ್ನು ತಾತ್ಪಲ್ಯಗಳನ್ನಾಗಿ ಮಾಡಿಕೊಳ್ಳಬಹುದು. ನಮ್ಮ ಸಭೆಯಲ್ಲಿ ನಿಷ್ಠೆಯಿಂದ ದುಡಿಯುವವರು ಇಲ್ಲವಾಗಿದ್ದಾರಪ್ಪ. ಇಂತಹ ಸಮಯದಲ್ಲಿ ನೀನು ಧೈರ್ಯ ಲಕ್ಷ್ಮಿಯ ಶರಣ ಹೋಗಬೇಕು. ನೀನು ನಿರುತ್ಸಾಹಿಯಾದರೆ ಇಡೀ ನಿನ್ನ ಮಂಡಲ ರಾಹುಗ್ರಸ್ತವಾದಂತೆ ಶತ್ರುಗಳು ಬೆಳೆಯಲು ಕಾರಣವಾಗುತ್ತದೆ. ನಾಯಕನಾದವನಿಗೆ ತಲೆಯ ಮೇಲೆ ಬೆಟ್ಟದಂತಹ ರಾಜಕೀಯದ ಕಿರುಕುಳವಿದ್ದರೂ ಮುಖದಲ್ಲಿ ಮಂದಹಾಸದ ಮುಗುಳುನಗೆ ಮಾಯವಾಗಬಾರದು. ಈಗ ಒಂದು ವಾರದಿಂದಲೂ ನೀನು ನಿನ್ನ ಹೆಂಡತಿ ನಗುತ್ತಿಲ್ಲ. ಯಾವಾಗಲೂ ಒಂದು ರೀತಿ ರಾಜ್ಯ ಸೂತ್ರಗಳನ್ನ ಹಿಡಿದಿರೋ ನನಗೆ ಬಂದಿರೋ ತಲೆನೋವು ಏನು ಅಂತ ಹೇಳಿಯವ್ವ. ಅದೆಲ್ಲ ನನಗೆ ಇರ್ಲಿ ಬಿಡಿಯವ್ವ. ಅವ್ವ, ಈ ಸಲ ನೀನು ರುದ್ರಹಳ್ಳಿ ಕಟ್ಟು ಶಿಕಾರಿ ಜಾತ್ರೆಗೆ ಹೋಗಲ್ವೇನವ್ವ? ಮಾತು ಮರೆಸಬೇಡ ಮಗನೇ. ಅವರಿದ್ದ ಕಾಲದಲ್ಲಿ ಅವರೊಂದಿಗೆ ರಾಣಿಯಾಗಿ ರಾಜಕೀಯ ವಿಚಾರವೆಲ್ಲವನ್ನೂ ತಿಳಿದವಳು ನಾನು. ಅದೇನು ಪರವಾಗಿಲ್ಲ. ಹೇಳಪ್ಪ, ಹೇಳು. ಈಗಲೂ ಮಹಾರಾಣಿ ನೀನೇ ಅವ್ವ.
ಬಿಜಾಪುರದ ಸುಲ್ತಾನರ ಕಾಟ ಹೆಚ್ಚಾಗಿದೆ. ನಮ್ಮ ಧರ್ಮ ದೇವಾಲಯಗಳು ನಾಶವಾಗ್ತವೆ. ಯುದ್ಧದ ಪರಿಸರ ಬಂದಿದೆ. 2 ವರ್ಷ ಕ್ಷಾಮದಿಂದ ಜನ ತತ್ತರಿಸ್ತಾ ಇರುವಾಗ ಹೊಸ ತೆರಿಗೆ ಯಾವುದಕ್ಕಿಂತ ಹಾಕಿರುವ ಬರೋ ತೆರಿಗೆನೆ ಭಂಡಾರಕ್ಕೆ ಬಾರದೇ ಇರುವಾಗ ಸೈನಿಕರು ಹೆಚ್ಚು ಹೆಚ್ಚು ಹಣವನ್ನು ಕೇಳ್ತಿದ್ದಾರೆ. ಕೋಟೆ ಶಿಥಿಲವಾಗಿದೆ. ಅದನ್ನು ದುರಸ್ತಿ ಮಾಡಿಸಕ್ಕೂ ಆರ್ಥಿಕ ಮಗ್ಗಟ್ಟಿನಿಂದ ಒತ್ತಾಡ್ತಾ ಇದೆ. ಯಾವುದು ಅಂತ ಹೇಳಿ ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ, ಕನಕವೃಷ್ಟಿ ಸುರಿಸಿದ ವಿದ್ಯಾರಣ್ಯರ ಪುಣ್ಯ ನಿಧಿಯ ಈ ನಾಡು ಇಂದು ನಮ್ಮ ಕಾಲಕ್ಕೆ ನಿರ್ಗತಿಕವಾಯಿತೆ. ಅನ್ಯ ಜನಾಂಗ ನಿನ್ನ ಪವಿತ್ರ ವೇದ ಭೂಮಿಯನ್ನು ತುಳಿದು ನಾಶ ಮಾಡುವ ಕಾಲ. ಗಂಗಾಧರನ ಪತ್ನಿಯಾದ ಪಂಪಾಂಬಿಕೆಯ ಪುಣ್ಯ ಜಲ ಬತ್ತಿ ಬರಿದಾಗುವ ಕ್ಷಾಮ. ಯಾವ ವಿಕೋಪ? ನಿಮ್ಮಪ್ಪ ನಿತ್ಯ ಕಲ್ಯಾಣೋತ್ಸವದಲ್ಲಿ ಕುಳಿತಿರುವ ನಿನಗೆ ದೀನ ದಲಿತರ ಮೊರೆ ಕೇಳಿಸದೇ ಸಂತೋಷ ಸಮಾಚಾರ. ಈಗ ನಮ್ಮ ದೊರೆಗಳಿಗೆ 7 ಪಂಪರಿಗೆ ಹಣ್ಣು ಮೂರ್ಛೆ ಹೋಗಿದೆಯಾ? ಅದೊಂದೇ ಬಾಕಿ. ಅಲ್ಲ, ಅವರ ಅಷ್ಟೊಂದು ಧನ ಸಿಕ್ಕಿ ಕೂಡ ಸ್ವಲ್ಪ ಕೊಬ್ಬಿ ಬೆರೆದರ ಇಲ್ಲ. ಎಂಥ ತಿಳಿವಂತ ತಾಯಿ ಮಾತನ ಚಾಚು ತಪ್ಪದೆ ನಡೆಸಿದ್ರು ನೋಡು. ಅಲ್ಲ, ಅವ್ರ ತಾಯಿಯವರು ಹೇಳಿದ್ರು, ದೇವರು ಕೊಟ್ಟ ಹಣ ದೇವರು ಎದಕ್ಕೋಸ್ಕರ ಕೊಟ್ಟ? ದೇಶಕ್ಕೆ ಅದಕ್ಕೋಸ್ಕರವಾಗಿ ಆ ಹಣದಲ್ಲಿ ಬಿಡಿಗಾಸು ಕೂಡ ನಾವು ಸ್ವಂತಕ್ಕಾಗಿ ಖರ್ಚು ಮಾಡಬಾರ್ದು. ಒಂದು ಛತ್ರ ಕಟ್ಟೋದಕ್ಕಾಗಿ. ನಿಮ್ಮ ನಾಯಕರು ಸೋತು ಕಾಡು ಪಾಲದಾರಂತೆ. ಇಲ್ಲ, ಇದು ನಿಜವೇ? ಇಲ್ಲ. ಈ ವಿಷಯ ತಂದವರು ಯಾರು? ಕಾವಲಾಳು. ನನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲವಲ್ಲ ಮಾತಾಯಿ. ಅಯ್ಯೋ, ಕರ್ನಾಟಕ ಪಂಪಾ ನದಿಯ ಪುಣ್ಯದ ಜಲದಲ್ಲಿ ಪಾಪಿಗಳ ಪದಾಘಾತ. ಕಡಲೆ ಗಣಪತಿ ಸಾಸುವೆ ಗಣಪತಿಗಳನ್ನು ಭಕ್ತ ಮಾಡಿದ ದೈತ್ಯ ದಾನ ಪಾದಾರ್ಪಣೆ ಮತ್ತೆ ಈ ಪುಣ್ಯ ಭಾರತನೋರ್ವನ ಭಕ್ತಿಯಿಂದ ಕರೆದ ಮಾತ್ರಕ್ಕೆ ಶಿಲಾ ಸ್ತಂಭದಿಂದ ಜಿಗಿಲೆದ್ದು ಬಂದು ಬರೀ ಉಗುರುಗಳಿಂದಲೇ ಉದರವನ್ನು ಬಗೆದು ಕಣ್ಣು ಮಾಲಾಂಕೃತನಾದ ನಾರಸಿಂಹನನ್ನು ಕೆಳಗಿ ಬರುವುದವರುಂಟೆ. ಹೇಗ್ರೀವಾಚಾರ್ಯ ಬಂದ್ರೆ ಇಲ್ಲಿ ಒಂದು ವಿಷಯ. ಏನು? ಸ್ವಾಮಿಗಳವರ ಜಳಕ ಇನ್ನೂ ಮುಗುದಿಲ್ಲ ಅಂತ ಕಾಣುತ್ತೆ. ಚಾತುರ್ಮಾಸದಲ್ಲಿ ನಾವು ಹೇಳ್ಕೊಂಡಿದ್ವಲ್ಲ ಅರಮನೆಯ ಮಾಲೀಕರು ಹೆಗಡೆ ಅವರು, ಹೌದು ಹೇಳಿ. ಮಹಾ ಜಿಪುಣರು ಕಣ್ರಿ. ಅಲ್ಲ, ನನ್ನ ವಿದ್ವತ್ ಏನು, ನನ್ನ ಮರ್ಯಾದೆ ಏನು, ನನ್ನ ಪಾಂಡಿತ್ಯ ಏನು ಅಂತ ತಿಳಿದು ಕೇವಲ 500 ವರಹಾನೆಯಲ್ಲಿ ಕೊಡೋದು ಅವನ ಮನೆ ಹಾಳಾಗೋಗ. ಅಯಗ್ರೀವಾಚಾರ್ಯ ನಿಮಗೇನ್ ಕೊಟ್ಟ? ನನಗೆ ಅವರು ತಾತಂದ್ರು ಉಪಯೋಗಿಸ್ತಾ ಇದ್ದಂತ ಸಾಲಿಗ್ರಾಮದ ಪೆಟ್ಟಿಗೆ ಕಣ್ರಿ. ಅದಕ್ಕೆ ಸರಿಯಾಗಿ ಪೂಜೆ ಪುರಸ್ಕಾರ ನೈವೇದ್ಯ ನಡೀತಾ ಇಲ್ಲ ಅಂತ ತಿಳಿದು ಹೆಗಡೆ ದಂಪತಿಗಳಿಬ್ಬರು ತುಳಸಿ ದಳದ ನೀರನ್ನ ತೆಗೆದು ಬೊಗಸೆಯಲ್ಲಿ ಹಾಕಿ ದಾನ ಕೊಟ್ರು ಕಣ್ರಿ, ದಾನ ಕೊಟ್ರು. ಎತ್ತ ನೋಡಿದ್ರತ್ತ ಸ್ವರ್ಗೀಯ ರಚಿಸುಗ ಕಾಮ ವಿಕಾಸ. ಕೊಬ್ಬರಿಗೆ ಹಣಕ್ಕೆ ಒಡೆಯನಾಗಿ ದಾನ ಧರ್ಮ ಮಾಡಿದರೆಂಬ ಮೋಹಾಂತ. ಇವೆಲ್ಲವೂ ಬತ್ತಿ ಬತ್ತಿ ಬರಿದಾಗಿ ಆತನ ಬಾಯಿಂದಲೇ ಪೂರ್ಣ ಪಾಠವನ್ನು ನಿನ್ನ ಗುರುಗಳು ಹೇಳುತ್ತಾರೆ ಎಂದಾಗ ಈ ಜಗತ್ತಿನಲ್ಲಿ ಗುರುವಿನ ಸ್ಥಾನ ಎಂತಹ ಮಹತ್ವವಾದದ್ದು ಎಂಬುದರ ಅರಿವಾಯ್ತಲ್ಲ. ಅದಕ್ಕೇನಪ್ಪ ಹೇಳೋದು. ಇಂದಿನ ದಾಸಕೂಟಕ್ಕೆ ಅಲ್ಪನ ಪ್ರವೇಶ ಸಾಧುವಾದಿದೆ. ಇದರಿಂದ ಮಠಕ್ಕೆ ಅವಮಾನ ಹಾಗೂ ಪಂಡಿತರಿಗೆ ಭೂಷಣವಲ್ಲ. ವೆಂಕಣ್ಣ, ಸಮುದ್ರದಲ್ಲಿ ಬಡಬಾಗ್ನಿಯೂ ಇದೆ, ತಿಮಿಂಗಿಲಗಳೂ ಇರುತ್ತವೆ. ಆದರೆ ಬಡಬಾಗ್ನಿಯ ಹತ್ತಿರ ತಿಮಿಂಗಿಲ ಹೋದ್ರೆ ಏನಾಗುತ್ತದೆ ಎಂದು ನಿನಗೆ ಗೊತ್ತು ತಾನೆ?
ಅಯ್ಯೋ ನನ್ನ ಹತ್ರ ಬರ್ತಾವನಲ್ಲಪ್ಪ, ಏನ್ ಇವನು ಮುಟ್ಟಿದ್ರೆ ಮತ್ತೆ ನಾನು ಸ್ನಾನ ಮಾಡಿ ಊಟ ಮಾಡ್ಬೇಕಲ್ಲಪ್ಪ, ಇದೆಲ್ಲ ಬೇಜಾರ ಆಯ್ತಲ್ಲಪ್ಪ. ತುಂಬಿಕೊಂಡಿರುವ ನೀವು ನೆಲದಾಡಿದ ನೆಲದಲ್ಲಿ ನಾನು ಮಲಗಿದ್ದು ನನ್ನ ಜನ್ಮ ಸಾರ್ಥಕವಾಗಿದ್ದಾಗ ನಿನ್ನ ಹೆತ್ತ ಕರುನಾಡು ಧನ್ಯ. ಕಾಲ ಕಾಲಕ್ಕೆ ಜನ ನಿನ್ನ ನಾಮಸ್ಮರಣೆ ಮಾತ್ರದಿಂದಲೇ ಪುನೀತರಾದರು. ನೀನು ತಿರುಪತಿಯಲ್ಲಿ ಉಳಿಯಬೇಕೆಂಬ ಇಚ್ಛೆ, ಆದರೆ ಶ್ರೀಹರಿ ನಿನ್ನನ್ನು ಅಲ್ಲಿ ಉಳಿಸಲಾರ. ಮತ್ತೆ ನಿನ್ನ ತಾಯ್ನಾಡಿಗೆ ಬಂದು ಉಳಿಯುವ ಸಂಭವವೇ ಹೆಚ್ಚು. ದಾಸ ಎಲ್ಲ ಅಮ್ಮ ಆ ತಿಮ್ಮಪ್ಪನನ್ನು ನೋಡಲು ಈ ಕಾಯ ಅವನಿಗಾಗಿಯೇ ಸೀಮಿತವಾಗಿದೆ. ಕನಕ ತೆಗೆದುಕೊಂಡು ಮಹಾಪುರುಷನಪ್ಪ, ಸಾಮಾನ್ಯ ಪುರುಷನಲ್ಲಪ್ಪ ಸ್ವಾಮಿ. ದಯಮಾಡಿ ಹೊಡಿಬೇಡಪ್ಪ. ಅವನ ಮೈ ಮೇಲೆ ಹೊಡೆಯುವ ಒಂದೊಂದು ಏಟು ಕೂಡ ಸ್ವಾಮಿ ಮೈ ಮೇಲೆ ಪಾಸುಂಡೆ ಬರ್ತಾ ಇದೆ. ಸ್ವಾಮಿಯ ಕಣ್ಣಲ್ಲಿ ಕಣ್ಣೀರು ಸುರಿತಾ ಇದೆಯಪ್ಪ. ದಯಮಾಡಿ ಹೊಡಿಬೇಡ, ಈ ಭಕ್ತನನ್ನು ಹೊಡಿಬೇಡ. ಈತ ಸಾಮಾನ್ಯ ಪುರುಷನಲ್ಲಪ್ಪ, ಮಹಾಪುರುಷ. ಗೋಧಿ ಬಣ್ಣದ ಮೈ ಇಲ್ಲಿ ನಿಮ್ಮ ಕೈನಲ್ಲಿ ಮಾಡಿದ ಆ ಪಂಚಕಜ್ಜಾಯ ಸವಿಯನ್ನ ಒಂದ್ಸತಿ ಸವಿಲೇಬೇಕು. ಇರ್ಲಿ ಅಂದ ಹಾಗೆ ನಿಮ್ಮ ಸ್ವಾಮಿಗಳವರಿಗೆ ಪಂಚಕಜ್ಜಾಯ ಅಂದ್ರೆ ಪಂಚಪ್ರಾಣ ಅಂತ ಕಾಣುತ್ತೆ, ಹೌದೇ? Bye.